ಆರ್ಮುಗ ಅಂತ ಕಿರ್ಸ್ತಾರೆ. ಮಂಚಕ್ ಬಾ ಜಾಸ್ತಿ ತಿಂತಾರೆ ನಿಮ್ ಕಡೆ, ನಾರ್ತ್ ಕರ್ನಾಟಕದ ಕಡೆ, ಅದು ಅದ್ರ ಹೆಸರೇ. ಅದನ್ನ ಪ್ರಪಂಚಕ್ಕೆ ತೋರಿಸ್ಬೇಕು. 35 ವರ್ಷ ಆದ್ರೆ ನಿಂಗೆ ಯಾಕೆ ಇನ್ನೂ ಮದುವೆ ಆಗಿಲ್ಲ ಅಂತ. ಈ ತರ ಒಬ್ರು ಟೀಚರ್ ಇದ್ರೆ ನಾನು ಮತ್ತೆ ಸ್ಟೂಡೆಂಟ್ ಹನಿಮೂನ್ ಬಾನಲ್ಲೆ ಬಾನಲ್ಲೆ ಡ್ಯಾಶ್. ರಾಜು ಜೇಮ್ಸ್ ಬಾಂಡ್. ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಇದೇ Feb 14th ಒಂದು ಜೇಮ್ಸ್ ಬಾಂಡ್ ತರದ ಮೂವಿ ನಮ್ಮ ಇಂಡಸ್ಟ್ರಿಗೆ ಬರೋದಕ್ಕೆ ರೆಡಿ ಆಗಿದೆ. ಸೊ ಇವಾಗ ಚಿತ್ರತಂಡ ನಮ್ಮ ಜೊತೆಗಿದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಂಥ ಸಮಯ. ಇವರು ಫಸ್ಟ್ ರ್ಯಾಂಕ್ ರಾಜು ಆಗಿ ಜಾಕ್ ಹಾಕೋಕೆ ಸ್ಮೈಲ್ ಪ್ಲೀಸ್ ಅಂತ ಎಂಟ್ರಿ ಕೊಡ್ತಾ ಇರುವಂತಹ ರಾಜು ಜೇಮ್ಸ್ ಬಾಂಡ್ ನಮ್ಮ ಜೊತೆಗಿದ್ದಾರೆ. ಸೊ ಗುರುನಂದನ್ ಅವ್ರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಎಸ್, ಹಾಗೇನೆ ಚಿತ್ರದ ನಾಯಕ ನಟಿ ಹೀರೋಯಿನ್ ನಮ್ಮ ಜೊತೆಗಿದ್ದಾರೆ. ಸೊ ಮೃದುಲಾ ಅವ್ರಿಗೆ ಸ್ವಾಗತ. ನಮಸ್ಕಾರ. ಅಂಡ್ ರಾಗವನ್ನ ಅನ್ಲಾಕ್ ಮಾಡಿದಂತಹ ಜೇಮ್ಸ್ ಬಾಂಡ್ ಇವರು. ಸೊ ದೀಪಕ್ ಅವ್ರಿಗೂ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ. ಎಸ್, ಸೊ ಎಲ್ಲರೂ ಹೇಗಿದ್ದೀರಾ? ಸೂಪರ್. ಓಕೆ. ಸೊ ರಾಜು ಜೇಮ್ಸ್ ಬಾಂಡ್ ಅಂದ ತಕ್ಷಣ ಎಲ್ಲ ವಿಲ್ ಕನೆಕ್ಟೆಡ್ ಹಾಲಿವುಡ್ ಗೆ ಕನೆಕ್ಟ್ ಮಾಡ್ಕೊಂತೀವಿ. ಜೇಮ್ಸ್ ಬಾಂಡ್ ಅಂತ ಹೇಳಿದ ತಕ್ಷಣ ಎಲ್ಲ ಐ ಮೀನ್ OG ಜೇಮ್ಸ್ ಬಾಂಡ್ ಅಂತ ಹೇಳಿದ್ರೆ ಹಾಲಿವುಡ್ ಕನೆಕ್ಟ್ ಆಗ್ತಾರೆ. ಬಟ್ ಆದ್ರೆ ಹಾಲಿವುಡ್ ಗಿಂತ ಮುಂಚೆ ನಮ್ಮ ಇಂಡಸ್ಟ್ರಿನಲ್ಲಿ ಜೇಮ್ಸ್ ಬಾಂಡ್ ಅನ್ನ ಕರೆತಂದವ್ರು ಯಾರು ಅಂತ ನಮ್ಮೆಲ್ಲರಿಗೂ ಕೂಡ ನಾವು ಪೋಸ್ಟಲ್ ಯೂಸ್ ಮಾಡ್ಬಿಟ್ಟಿದ್ದೀವಿ. ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರು ಜೇಮ್ಸ್ ಬಾಂಡ್ ಮೂವಿಗಳನ್ನ ಅತ್ಯಂತ ಹೆಚ್ಚಾಗಿ ಮಾಡಿರುವಂತವ್ರು ನಮ್ಮ ಇಂಡಸ್ಟ್ರಿನಲ್ಲಿ. ಸೊ ಸರ್, ಫಸ್ಟ್ ಆಫ್ ಆಲ್ ನನಗೆ ಸರ್ನ ಮಾತಾಡ್ಸ್ಬೇಕು. ಅದಕ್ಕಿಂತ ಮುಂಚೆ ಯಾಕೆ ಈ ಒಂದು ಟೈಟಲ್ ನ ಚೂಸ್ ಮಾಡಿದ್ರಿ ಅಂತ ಕೇಳ್ಬೇಕು ಸರ್. ಇಲ್ಲ, ಅದು ನಮ್ಗೆ ಈಗ ಏನಂದ್ರೆ, ಈಗ ರಾಜು ಅನ್ನೋದು ಒಂದು ಬ್ರ್ಯಾಂಡ್, ಅದೆಲ್ಲರಿಗೂ ಗೊತ್ತಿದೆ. ಅಂದ್ರೆ ಈಗ ನಾವು ಈಗ ನನ್ನ ಎಫರ್ಟ್ ಹಾಕಕ್ ಬೇಕಿಲ್ಲ. ಈಗ ನಾನು ನನ್ನ ಊರಿಗೆ ಹೋದ್ರು ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾವ್ದು ನೆಕ್ಸ್ಟ್ ಸಿನಿಮಾ ನಿಂದ ರಿಲೀಸ್ ಆಗ್ತಿರೋದು ಅಂದ್ರೆ ನಾನು ರಾಜು ಜೇಮ್ಸ್ ಬಾಂಡ್ ಅಂದ್ರೆ ಯಾರು ಹೀರೋ ಅಂತ ಕೇಳೋದೇ ಇಲ್ಲ. ಆಲ್ರೆಡಿ ಅಂಡರ್ಸ್ಟುಡ್, ಫಸ್ಟ್ ರ್ಯಾಂಕ್ ರಾಜು ಅವರ, ಅವ್ರ ಸಿನಿಮಾ ಒಂದ್ಸಲ ಒಂದು ಮಜವಾಗಿರುತ್ತೆ, ನೋಡೋದಕ್ಕೆ ಚೆನ್ನಾಗಿರುತ್ತೆ ಅನ್ನೋದು ಒಂದು ಆಲ್ರೆಡಿ ಪ್ರೀ ಲೋಡೆಡ್ ಇಮೇಜ್ ಇದೆ ಮಾರ್ಕೆಟ್ ಅಲ್ಲಿ. ಸೊ ಜಸ್ಟ್ ಅದು ಮಾರ್ಕೆಟ್ ವ್ಯಾಲ್ಯೂನ ಯುಟಿಲೈಸ್ ಮಾಡ್ಕೊಂಡಿರೋದು ಅಷ್ಟೇ. ಒಂದು ಜೇಮ್ಸ್ ಬಾಂಡ್ ಏನಕ್ಕೆ ಅಂದ್ರೆ ಇದರಲ್ಲಿ ಕಂಪ್ಲೀಟ್ ಲುಕ್ ನೇ ಚೇಂಜ್ ಮಾಡಿದೀವಿ. ನೀವು ಪೋಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಟಿಪಿಕಲ್ ಆ ಬುಕ್ ವಾಮ್ ಒಂದು ಏನ್ ಸ್ಟುಡಿಯೋಸ್ ರಾಜು ಇದಾರೆ ಅದನ್ನ ಬ್ರೇಕ್ ಮಾಡಿ ಸ್ವಲ್ಪ ಸ್ಟ್ರೀಟ್ ಸ್ಮಾರ್ಟ್ ತರ ಒಂದು ಎಲಿಮೆಂಟ್ಸ್ ಗಳನ್ನ ಇದ್ರಲ್ಲಿ ಇಂಪ್ಲಿಮೆಂಟ್ ಮಾಡಿದೀವಿ. ಸೊ ಒಬ್ಬ ಸ್ಟ್ರೀಟ್ ಸ್ಮಾರ್ಟ್, ಒಬ್ಬ ಒಂಚೂರು ಬ್ರೈನಿ ಆ ತರದೆಲ್ಲ ಅಂದಾಗ ಸ್ವಲ್ಪ ಜೇಮ್ಸ್ ಬಾಂಡ್ ಒಂದು ಹಾಲಿವುಡ್ ಒಂದು ಇಂಗ್ಲಿಷ್ ಟಚ್ ತರ ಇರುತ್ತೆ. ಅಂಡ್ ರಾಜು ಜೇಮ್ಸ್ ಬಾಂಡ್ ಸೌಂಡಿಂಗ್ ಒಂಥರ ಚೆನ್ನಾಗಿದೆ ಅಂತ ಹೇಳಿ. ಸೊ ಕನ್ನಡ ಮೀಡಿಯಂ ಅಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡು ಇವಾಗ ರಾಜು ಜೇಮ್ಸ್ ಬಾಂಡ್ ಆಗಿ ಬರ್ತಾ ಇದೀರಾ. ವೆಲ್, ಸೊ ಈ ಒಂದು ಪಾತ್ರ ನಿಮಗೆ ಎಷ್ಟು ಖುಷಿ ತಂದು ಕೊಟ್ಟಿದೆ? ಇಲ್ಲ, ತುಂಬಾನೇ ಖುಷಿ ಕೊಟ್ಟಿದೆ. ಯಾಕೆಂದ್ರೆ ನನ್ನ ಆ ಪಾತ್ರಕ್ಕಿಂತ ಈ ಪಾತ್ರ ತುಂಬಾ ವಿಭಿನ್ನವಾಗಿದೆ, ಡಿಫ್ರೆಂಟ್ ಆಗಿದೆ. ಯಾಕೆಂದ್ರೆ ಅದ್ರಂತ ನರ್ಡ್ ತರ ಎಲ್ಲ ಮಾಡಿದೆ, ತುಂಬಾ ಇನ್ನೋಸೆಂಟ್ ಕ್ಯಾರೆಕ್ಟರ್. ಇದರಲ್ಲಿ ಸ್ವಲ್ಪ ಸ್ಟ್ರೀಟ್ ಸ್ಮಾರ್ಟ್, ಸ್ವಲ್ಪ ಒಳ್ಳೆ ಥ್ರಿಲ್ಲರ್ ಎಲಿಮೆಂಟ್ಸ್ ಇದೆ, ಫೈಟ್ ಇದೆ. ಒಂದು ನಾರ್ತ್ ಕರ್ನಾಟಕ ಬಳ್ಳಾರಿ ಆ ಸರೌಂಡಿಂಗ್ ಅಲ್ಲಿ ನಡೆದಿರೋ ಸ್ಟೋರಿ, ಅಲ್ಲೇ ನಡೆದಿರೋದು ಕೂಡ ಶೂಟಿಂಗ್. ಅಲ್ಲೊಬ್ಬ ಸ್ಟ್ರೀಟ್ ಮಾಡ್ಸೋ ಹುಡುಗ ಹೇಗಿರ್ತಾನೆ, ಅವ್ನು ಯಾಕೆ ಜೇಮ್ಸ್ ಬಾಂಡ್ ಅಂತ ಇಟ್ಕೊಂಡಿದ್ದಾನೆ ಅನ್ನೋದು ಒಂದು ಪಿಕ್ಚರ್. ಅದು ಇನ್ನೇಗೆ 14 ರಿಲೀಸ್ ಆಗ್ತಿದೆ, ಎಲ್ಲ ಗೊತ್ತಾಗತ್ತೆ. ಓಕೆ. ಸೊ ಅಂಡ್ ಮೃದುಲಾ ಅವರ ಪಾತ್ರದ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ, ಜೇಮ್ಸ್ ಬಾಂಡ್ ನ ನಾಯಕಿ ಹೇಗಿರ್ತಾರೆ? ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂತಂದ್ರೆ ಟೀಚರ್ ಕ್ಯಾರೆಕ್ಟರ್ ಮಾಡ್ತಾ ಇರೋದು. ಓಕೆ. ಸೊ ಟೀಚರ್ ಇಷ್ಟೋ ಗ್ಲಾಮರಸ್ ಆಗಿರ್ಬೋದು. ಓದ್ತಾರ ನಿಜ ಅಲ್ಲದ? ಸೊ ರಾಜುಗೆ ಗ್ಲಾಮರಸ್ ಆಗೇ ಇರ್ತಾ ಇರೋದು. ಸೊ ಅದ್ ಬಿಟ್ರೆ ಟೀಚರ್ ಪಾತ್ರ ಎಲ್ಲ ನೀಟಾಗಿ ಸಾರಿ ಇದ್ರಲ್ಲೇ ಇದೆ. ಸೊ ಅಲ್ಲಿ ಜಾಸ್ತಿ ಗ್ಲಾಮರ್ ಇಲ್ಲ. ಓಕೆ. ಅಂಡ್ ಇವಾಗ ರಾಜು ಜೇಮ್ಸ್ ಬಾಂಡ್ ಆಗೋದು ಯಾಕೆ? ಅದಕ್ಕಿಂತ ಮುಂಚೆ ಈ ತರ ಒಬ್ರು ಟೀಚರ್ ಇದ್ರೆ ನಾನು ಮತ್ತೆ ಸ್ಟೂಡೆಂಟ್. ಹೌದು. ಸೊ ನೀವು ಯಾವತ್ತಾರ ಅವ್ರ ಕ್ಲಾಸ್ ನ ಅಟೆಂಡ್ ಮಾಡಿದ್ರಾ ಸರ್? ಅವರು ಮಾಡಿದ್ದೀನಿ. ಯಾವ ಸಬ್ಜೆಕ್ಟ್ ತುಂಬಾ ಚೆನ್ನಾಗಿ ತಗೊಂತಾರೆ? ಅವ್ರಿಗೆ ಟೀಚರ್ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಅವರು ಒಂಥರ ಏನಂತಾರೆ, ಅದು ಎಕ್ಸಾಕ್ಟ್ ವರ್ಡ್ ಸಿಗ್ತಾ ಇಲ್ಲ. ಎಕ್ಸ್ಪರ್ಟ್ ಒಂಥರ ಯಾವ ಸಬ್ಜೆಕ್ಟ್ ಬೇಕಾದ್ರೆ ಅವರು ಈಸಿಯಾಗಿ ಎಲ್ಲರಿಗೂ ಟೀಚ್ ಮಾಡೋಂಥ ಒಂದು ಕೆಪಾಸಿಟಿ ಇರೋಂಥ ಟೀಚರ್. ಓಕೆ. ಸೊ ನಮ್ಮ ಇಂಡಸ್ಟ್ರಿನಲ್ಲಿ ಥ್ರಿಲ್ಲರ್ ಸಬ್ಜೆಕ್ಟ್ಸ್ಗಳು ಮತ್ತೆ ಸ್ಪೈ ಥ್ರಿಲ್ಲರ್ ಸಬ್ಜೆಕ್ಟ್ಗಳು ಜಾಸ್ತಿ ಬಂದಿರುವಂತದಿಲ್ಲ. ಅಂದ್ರೆ ಮುಂಚೆ ಮಾಡ್ತಾ ಇದ್ರು, ಸ್ವಲ್ಪ ಬ್ರೇಕ್ ಆಯ್ತು, ಕಮರ್ಷಿಯಲ್ ಎಲಿಮೆಂಟ್ಸ್ ನ ಜಾಸ್ತಿ ತಗೊಂಡ್ಬಂದ್ರು. ಸೊ ಕಮರ್ಷಿಯಲಿ ಈ ಒಂದು ಮೂವಿ ಜನರನ್ನ ಎಷ್ಟು ಅಟ್ರಾಕ್ಟ್ ಮಾಡ್ಬೋದು ಸರ್? ಒಂದು ನಿಮ್ಗೆ ನಮ್ದು ಆಲ್ ಆರ್ಟಿಸ್ಟ್ ಪೋಸ್ಟರ್ ನೋಡೋದನ್ನ ಗೊತ್ತಾಗುತ್ತೆ ದ ಕಾಸ್ಟಿಂಗ್. ಹೌದು. ಇವತ್ತಿನ ದಿನದಲ್ಲಿ ಬಹಳ ಅಪರೂಪದ ವಿಷಯ ಅದು.
ಇವತ್ತಿನ ಸಿನಿಮಾಗಳಲ್ಲಿ. ಹೌದು. ಇವತ್ತು ಜಾಸ್ತಿ ನಿಮ್ಗೆ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕಿಂಗ್ ಟ್ರೆಂಡ್ ಅಲ್ಲಿ ಇದೆ. ಅಂದ್ರೆ ಎಲ್ಲ ಹೊಸಬ್ರು ಅವರೇ ಪ್ರೊಡ್ಯೂಸ್ ಮಾಡ್ಕೊಂಡು ಅವರೇ ಒದ್ದಾಡ್ಕೊಂಡು ಎಲ್ಲ ಹೊಸಬ್ರುಗಳನ್ನೇ ಮಾಡುವಂಥದ್ದು. ಅದ್ ಬಿಟ್ರೆ ನಿಮ್ಗೆ ಎಕ್ಸ್ಟ್ರೀಮ್, ಓಕೆ, ಅಂದ್ರೆ ಈಗ ನೀವು KGF ಆ ಥರ ಎಲ್ಲ ನೋಡೋದು, ಒಂದು ಆ ಎಕ್ಸ್ಟ್ರೀಮು ಒಂದು ಈ ಎಕ್ಸ್ಟ್ರೀಮ್. ಈ ಮಿಡ್ ರೇಂಜ್ ಅನ್ನೋದು ಸ್ವಲ್ಪ ಕಮ್ಮಿ ಆಗಿದೆ ಕಂಪೇರಿಟಿವ್ಲಿ ನಾನು ಹೇಳ್ತಾ ಇರೋದು. ಸೊ ಆ ತರದಲ್ಲಿ ನಮ್ ಸಿನಿಮಾ ಏನಾಗುತ್ತೆ ಅಂದ್ರೆ ನಮ್ ಸಿನಿಮಾ ಒಂಥರ ಆ ಮಿಡ್ ರೇಂಜ್ ಇದ್ರಲ್ಲಿ ಇದೀವಿ. ಅಂದ್ರೆ ತೀರಾ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕಿಂಗು ಅಲ್ಲ, ಈ ಕಡೆ ತೀರಾ ನಮ್ದು ಆತರ ಎಲಿವೇಟೆಡ್ ಕೈಂಡ್ ಆಫ್ ಸ್ಕೇಲು ಅಲ್ಲ, ವೆರಿ ಮಿಡಲ್ ಕ್ಲಾಸ್ ಅಂತ ಹೇಳ್ತೇವಲ್ಲ, ಒಂದು ಮಿಡಲ್ ಕ್ಲಾಸ್ಗೆ ಪ್ರಾಪರ್ ಸಿನಿಮಾ. ಅಂದ್ರೆ ಒಂದು ಬಂದು ಆರಾಮಾಗಿ ಕೂತು ಇಷ್ಟು ಜನ ಆರ್ಟಿಸ್ಟ್ಗಳು ಎಲ್ಲರೂ ಅವ್ರವ್ರ ಏರಿಯಾದಲ್ಲಿ ಎಕ್ಸ್ಪರ್ಟೈಸ್. ಈಗ ಸಾಧು ಸರ್ ಅಂದ್ರೆ ಕಾಮಿಡಿಲಿ ಅವ್ರನ್ನ ಮೀರ್ಸೋದಕ್ಕಾಗಲ್ಲ. ಚಿಕ್ಕಣ್ಣನ ಒಂದು ವೇ ಆಫ್ ಕಾಮಿಡಿ, ತಬ್ಲಾ ನಾಣಿ ಸರ್ ಅದೊಂದು ವೇ ಆಫ್ ಕಾಮಿಡಿ. ಅಚ್ಚು ಸರ್ ಇದಲ್ಲಿ ಒಂಚೂರು ಸೆನ್ಸ್ ಆಫ್ ಹ್ಯೂಮರ್ ಬೇರೆ ತರ ಇದೆ ಅಚ್ಚು ಸರ್. ಯೂಶಲಿ ಅಚ್ಚು ಸರ್ ನಾವು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ನೋಡ್ತೀವಿ, ತಂದೆ ಆಗಿ ನೋಡ್ತೀವಿ, ಒಂಥರ ಒಂದು ಸೀರಿಯಸ್ ಇದಿರುತ್ತೆ. ಇದರಲ್ಲಿ ಹೀರೋ ಮಾವನ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅದ್ರಲ್ಲಿ ಒಂದು ಸಣ್ಣ ಸೆನ್ಸ್ ಆಫ್ ಹ್ಯೂಮರ್ ಇದೆ ಅವ್ರದ್ದು. ಅದು ಇನ್ ರವಿಶಂಕರ್ ಸರ್ ಎಲ್ಲ ಕೇಳಂಗೆ ಇಲ್ಲ. ಸೊ ಆ ತರ ನಿಮ್ಗೆ ಅವ್ರವ್ರದೇ ಆದಂತ ಒಂದು ಏನು ಸ್ಟ್ಯಾಂಪ್ ಇದೆಯಲ್ಲ, ಅದು ಒಂದು ಇಷ್ಟು ವೆರೈಟಿನ ಒಂದೇ ಸಿನಿಮಾದಲ್ಲಿ ನೋಡುವಂತ ಒಂದು ಅವಕಾಶ ಆಡಿಯನ್ಸ್ಗೆ ಈ ಮುಖಾಂತರದಲ್ಲಿ ಸಿಗುತ್ತೆ ನಿಮ್ಗೆ. ಓಕೆ. ಅಂಡ್ ರಾಜು ಅಂತ ಹೇಳಿದ ತಕ್ಷಣ ಇಂಡಸ್ಟ್ರಿಲಿ ಎಲ್ರಿಗೂ ನೀವೇ ರಿಜಿಸ್ಟರ್ ಆಗ್ಬಿಟ್ಟಿದ್ದೀರಾ. ಇವಾಗ ಕೃಷ್ಣ ಹೇಗೆ ಕೃಷ್ಣನ್ ಮ್ಯಾರೇಜ್ ಸ್ಟೋರಿ, ಕೃಷ್ಣನ್ ಲವ್ ಸ್ಟೋರಿ, ಸೊ ಕೃಷ್ಣ ಹೇಗೆ ಅಜಯ್ ರಾವ್ ಆದ್ರು, ನೀವು ರಾಜು ಫಿಕ್ಸ್ ಆಗ್ಬಿಟ್ಟಿದ್ದೀರಾ. ಗುರುನಂದನ್ ಅಂದ್ರೆ ರಾಜು ಅಂತ ಹೇಳಿ. ಸೊ ಅದು ಒಂಥರ ನಿಮಗೆ ಅಡ್ವಾಂಟೇಜ್ ಅಥವಾ ಡಿಸ್ಅಡ್ವಾಂಟೇಜ್? ಇಲ್ಲ, ಅಡ್ವಾಂಟೇಜ್ ಅಂತಾರೆ. ಯಾಕಂದ್ರೆ ಒಂದು ಕ್ಯಾರೆಕ್ಟರ್ ಇಂದ, ಒಂದು ಮೂವಿ ಕ್ಯಾರೆಕ್ಟರ್ ಇಂದ ಗುರುತಿಸ್ತಾರೆ ಅಂದ್ರೆ ಅದು ಖುಷಿನೇ ಅಲ್ವಾ. ಯಾಕೆಂದ್ರೆ ತುಂಬಾ ಜನ ನನ್ನ ಹೆಸರೇ ಗೊತ್ತಿಲ್ಲ, ರಾಜು ಅಂದ್ರೆ ಗೊತ್ತಾಗುತ್ತೆ. ಒಂದು ಖುಷಿನೇ ಕೊಡುತ್ತೆ, ಒಂದು ಕ್ಯಾರೆಕ್ಟರ್ ಇಂದ ಒಂದು ಅವ್ರ ಟ್ರೇಡ್ ಮಾರ್ಕ್ ಅಂತ ಆಗತ್ತೆ ಅಂತ. ಸೊ ನಾನು ಇರೋವರೆಗೂ ರಾಜುನೇ ಇರುತ್ತೆ ಅನ್ಸುತ್ತೆ. ರಾಜು ಫಸ್ಟ್ ರ್ಯಾಂಕ್, ರಾಜು ಗುರು ಅಂತಾನೆ ಆಗುತ್ತೆ ಹೆಸರು. ಓಕೆ. ಅಂಡ್ ಪ್ರೀವಿಯಸ್ಲಿ ರಾಜು ಸರ್ದು ಮುಂದೆ ಗುರು ಸರ್ದು ಮೂವಿ ನೋಡಿದ್ರೆ ನೀವು? ಸೊ ಯಾವ್ದು ಬಹಳ ಫೇವರಿಟ್ ನಿಮ್ಗೆ ಅಂತ ಹೇಳಿದ್ರೆ? ಎರಡು ಕ್ಯಾರೆಕ್ಟರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅನ್ಸುತ್ತೆ ನನಗೆ. ಫಸ್ಟ್ ರ್ಯಾಂಕ್ ರಾಜು ಆಗಿರ್ಲಿ ಅಥವಾ ಕನ್ನಡ ಮೀಡಿಯಂ ಆಗಿರ್ಲಿ, ಐ ಥಿಂಕ್ ಮೋರ್ ಕನ್ನಡ ಮೀಡಿಯಂ ಇಷ್ಟ ಆಗುತ್ತೆ. ಓಕೆ. ಅಂಡ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಮತ್ತೆ ಈ ಒಂದು ಫಿಲ್ಮ್ ನಲ್ಲಿ ಕಾಸ್ಟ್ ಆಗಕ್ಕೆ ಮುಂಚೆನೆ ಆ ಒಂದು ಮೂವಿ ನೋಡಿದ್ರೆ ಇಲ್ಲ ಮೀಟ್ ಆದ್ಮೇಲೆ ನೀವು ನೋಡಿದ್ರಾ? ಮುಂಚೆನೆ ನೋಡಿದ್ದೆ. ಓಕೆ. ಸೊ ಯಾವತ್ತಾರು ಅನ್ಕೊಂಡಿದ್ರಾ ಇಲ್ಲ ಅವ್ರ ಜೊತೆಗೆ ಆಕ್ಟ್ ಮಾಡೋ ಆಪರ್ಚುನಿಟಿ ಸಿಗುತ್ತೆ ಅಂತ? ಅನ್ಕೊಂಡಿರ್ಲಿಲ್ಲ. ಓಕೆ. ಹೇಗೆ ಹುಡುಕೊಂಡ್ ಬಂತು ಆ ಒಂದು ಆಪರ್ಚುನಿಟಿ ನಿಮಗೆ? ಅದೇ ಆಡಿಷನ್ಸ್ ಕೊಟ್ಟಿದ್ವಿ. ಸೊ ಅವಾಗ ವರ್ಕ್ಶಾಪ್ ಮಾಡುವಾಗ ಸ್ವಲ್ಪ ಹಿಂಗೆ ಏನಂತ ಹೇಳೋದು, ಎಲ್ಲ ಡೆಸ್ಟಿನಿ ಅಲ್ವಾ? ಅಲ್ಲ, ಇದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಒಂದ್ಸಲ ನಾವೊಂದು ನ್ಯೂ ಫೇಸ್ ನ ನೋಡ್ತಾ ಇದ್ವಿ. ಅಂದ್ರೆ ಈ ಕ್ಯಾರೆಕ್ಟರ್ಗೆ ಒಂದು ಹೊಸ ಫೇಸ್ ಇರ್ಲಿ, ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅನ್ನೋ ತರದಲ್ಲಿ. ಅವಾಗ ಇವ್ರ ಪ್ರೊಫೈಲ್ ಒಂದು ರೆಫರೆನ್ಸ್ ಬಂತು. ಆವಾಗ ನನಗೆ ಪ್ರೊಡಕ್ಷನ್ ಕಡೆಯಿಂದ ಕಾಲ್ ಬಂತು, ಈ ತರ ಒಂದು ಪ್ರೊಫೈಲ್ ಬಂದಿದೆ, ಬಂದು ನೋಡಿ ಅಂತ. ನಾನು ಹೋದಾಗ ಇವರು ಅಲ್ಲಿ ಆಫೀಸಲ್ಲಿ ಇದ್ರು. ಸೊ ಆಫೀಸಲ್ಲಿ ಇದ್ರು ಅಂಡ್ ನಾನು ಇವ್ರದ್ದು ಒಂದಷ್ಟು ಫೋಟೋಸ್ ತಗೊಂಡು ಆಮೇಲೆ ಒಂದೆರಡು ಲೈನ್ಸ್, ಆ ಕ್ಯಾರೆಕ್ಟರ್ದು ಲೈನ್ಸ್ ಎಲ್ಲ ತಗೊಂಡು ನನಗೆ ಆ ಮೂಮೆಂಟ್ ಅಲ್ಲಿ ಏನನ್ಸಿತ್ತು ಅಂದ್ರೆ, ಶಿ ಇಸ್ ನಾಟ್ ರೆಡಿ, ಬಟ್ ಅವ್ರು ಖಂಡಿತ ಇವರು ವರ್ಕ್ ಮಾಡೋದು ರೆಡಿ ಆಗ್ತಾರೆ ಅನ್ನೋ ತರ ನನ್ಗೊಂದು ಒಪಿನಿಯನ್ ಇತ್ತು. ಅಂದ್ರೆ ನೀವು ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡೋ ತರದ್ದೆಲ್ಲ ಏನಿಲ್ಲ. ಸೊ ಅವ್ರನ್ನ ಟ್ಯೂನ್ ಮಾಡಿದ್ರೆ ಕಂಪ್ಲೀಟ್ಲಿ ಇವರು ರೆಡಿ ಆಗ್ತಾರೆ ಕ್ಯಾರೆಕ್ಟರ್ಗೆ ಅನ್ನೋದು ಒಂದು ಇತ್ತು. ಸೊ ಆವಾಗ ನಾನು ಡೈರೆಕ್ಟರ್ ಆಗಿ ನನ್ನ ಕ್ಯಾರೆಕ್ಟರ್ ಒಂದಷ್ಟು ರಿಕ್ವೈರ್ಮೆಂಟ್ ಇವ್ರಿಗೆ ಹೇಳಿದ್ದೆ. ಇವ್ರದ್ದು ಡೆಡಿಕೇಶನ್ ಏನ್ ಸೂಪರ್ ಅಂತಂದ್ರೆ, ವಿತ್ ಇನ್ ಎ ಮಂತ್ ನನ್ನ ಕ್ಯಾರೆಕ್ಟರ್ಗೆ ಹೆಂಗ್ ಬೇಕೋ ಹಂಗೆ ಪ್ರಾಪರ್ ಆಗಿ ರೆಡಿ ಆಗಿದ್ರು. ಅದಾದ್ಮೇಲೆ ಇವ್ರದೊಂದು ಸ್ವಲ್ಪ ಭಾಷೆ ಇಶ್ಯೂ ಅಂದ್ರೆ ಇವ್ರು ನಾರ್ತ್ ಕರ್ನಾಟಕ, ಹುಬ್ಳಿ. ನಂದಿದು ಸೀದಾ ಸಾದಾ ಇದು, ಸ್ವಲ್ಪ ಇವ್ರು ಮಾತಾಡ್ಬೇಕಾದ್ರೆ ಆಕ್ಸೆಂಟ್ ಅಲ್ಲಿ ನಾರ್ತ್ ಕರ್ನಾಟಕ ಆಕ್ಸೆಂಟ್ ಬಂದ್ಬಿಡೋದು, ಸ್ವಲ್ಪ ಇಂಗ್ಲಿಷ್ ಆಕ್ಸೆಂಟ್ ಮಿಕ್ಸ್ ಆಗಿ ಬಂದ್ಬಿಡೋದು. ಸೊ ಅದು ಬೀಪ್ ಏನೋ ಬರ್ತಾರಲ್ವಾ? ಅಲ್ಲ, ಬೀಪ್ಗೆ ಬಾಪ್ ನಮ್ ಚಾಮರಾಜನಗರದವರು. ಇದು ಹಂಗಾಗಿ ಆಮೇಲೆ ಲ್ಯಾಂಗ್ವೇಜ್ ಒಂಚೂರು ಟ್ಯೂನಿಂಗ್ ಎಲ್ಲ ಮಾಡಿ, ಅಂದ್ರೆ ಶಿ ಬ್ಲೆಂಡೆಡ್ ನೈಸ್ಲಿ. ಸೊ ಆ ತರದಲ್ಲಿ ಇವರು ಆನ್ ಬೋರ್ಡ್. ಅದಾದ್ಮೇಲೆ ವಿ ಯೂಸ್ ಟು ಲೈಕ್ ಆಲ್ಮೋಸ್ಟ್ ವೀಕ್ಲಿ 1-2 ಸಲ ಅದು ವರ್ಕ್ಶಾಪ್ ಮಾಡೋದು, ಇವ್ರು ಡೈಲಾಗ್ಸ್ ಕೊಡ್ತಾ ಇದ್ರು. ಅದನ್ನ ಫುಲ್ಲು ನಾನು ಅದನ್ನ ನೀಟಾಗಿ ಈ ನಮ್ಮ ಭಾಷೆ, ಕನ್ನಡ ಭಾಷೆಯಲ್ಲೇ ಲೈಕ್ ಬೆಂಗಳೂರು ಕನ್ನಡ ಹೆಂಗೆ ಮಾತಾಡೋದು ಅಂತಂದು ಅದನ್ನ ರಿಹರ್ಸಲ್ ಮಾಡಿ
ಓಕೆ, ಅಂದ್ರೆ ನೀವು ಇವಾಗ ಮಾತಾಡ್ಬೇಕಾದ್ರೂ ಪರವಾಗಿಲ್ಲ, ನಿಮ್ಮ ಹುಬ್ಳಿ ಭಾಷೆನಾಗ ಮಾತಾಡ್ಬೋದು, ನಮ್ಗೆಲ್ರಿಗೂ ಅರ್ಥ ಆಗುತ್ತೆ. ನಾವು ತೋ ಐ ಆಮ್ ಲೈಕ್ ಎರಡು ಬರ್ತೀವಿ. ಎರಡು ಬರುತ್ತೆ. ಈಗ ನೀವ್ ಅದನ್ನ ಮಾತಾಡಿದ್ರೆ ಇಲ್ಲ ಅದನ್ನ ಮಾತಾಡಕ ಶುರು ಮಾಡ್ತೇನೆ ನಾನು, ಇದನ್ನ ಮಾತಾಡಿದ್ರೆ ಇದನ್ನ ಮಾತಾಡ್ತೀನಿ. ಉತ್ತರ ಕರ್ನಾಟಕದ ಮಂದಿ ಅವರು ಮಾತಾಡ್ತಾ ಇರ್ಬೇಕಾದ್ರೆ ಒಂಥರ ಕೇಳೋದು ಚಂದ, ಒಂಥರ ಹಳಸಣ್ಣ ಇದ್ದಂಗೆ. ಹೊರಗ್ ಮಾತ್ರ ಮುಳ್ಳು, ಒಳಗೆ ಮನ್ಸು ಮೃದುವಾಗಿರುತ್ತೆ. ಸರ್, ಹಾಗೆ ಅಣ್ಣವ್ರು ಮಾಡಿರುವಂತ ಮೂವೀಸ್ ಅಂದ್ರೆ ಜೇಮ್ಸ್ ಬಾಂಡ್ ಸ್ಟೈಲು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿ ಇತ್ತು. ಅಂದ್ರೆ 1960s ಅಲ್ಲೇ ಮಾಡಿದಂತ ಮೂವೀಸ್ಗಳು. ಲೈಕ್ ನಾವು ಹೇಳ್ತೀವಿ ಅಂದ್ರೆ ಜೇಡರ್ ಬಲೆ ಫಸ್ಟ್ ಸ್ಪೈ ಥ್ರಿಲ್ಲರ್ ಮೂವಿ, ಅಂಡ್ ಅದ್ರ ಜೊತೆಗೆ ಗೋವಾದಲ್ಲಿ CID, ಮತ್ತೆ ಆಪರೇಷನ್ ಜಾಕ್ಪಾಟ್, ಆಪರೇಷನ್ ಡೈಮಂಡ್ ರಾಕೆಟ್. ಸೊ ಈ ಎಲ್ಲಾ ಮೂವೀಸ್ ಗಳಲ್ಲಿ ಯಾವ ಮೂವಿಯನ್ನ ರೆಫರೆನ್ಸ್ ಆಗಿ ತಗೊಂಡ್ರಿ, ಇನ್ ಕೇಸ್ ನೀವು ನೋಡಿರ್ತೀರಾ ಅಂತ ಹೇಳಿ? ನೋಡಿದೀನಿ, ಅದು ಅಷ್ಟು ಇದಿಲ್ಲ, ಬಟ್ ನೆನಪಿಲ್ಲ, ತುಂಬಾ ಹಿಂದೆ ನೋಡಿದ್ದು. ಹೌದು. ಬಟ್ ಅಣ್ಣವ್ರ ಪಿಕ್ಚರ್ಗಳನ್ನ ನೋಡಿ ಇನ್ಸ್ಪೈರ್ ಆಗಿರ್ತಾನೆ, ಅದೊಂದು ಸ್ಟೋರಿ ಲೈನ್ ಆಕ್ಚುಲಿ. ಓಕೆ, ಅದೊಂದು ಯಾರೋ ಹೇಳಿದ್ರು, ಒಂದು ಒಳ್ಳೆ ಸ್ಟೋರಿ ಲೈನ್, ಓಕೆ, ತುಂಬಾ ಚೆನ್ನಾಗಿದೆ, ಇದನ್ನ ಮಾಡ್ಬೋದು, ನೆಕ್ಸ್ಟ್ ನನಗೆ ಇದಾಗುತ್ತೆ ಅಂತ. ಯಾರ ಹತ್ರ ಮಾಡಿಸೋದು ಅಂದಾಗ ಅವಾಗ ದೀಪಕ್ ನನಗೆ ಪರಿಚಯ ಇದ್ರು. ಮುಂಚೆನೆ 2-3 ಮೂವಿ ಮಾಡ್ಬೇಕಿತ್ತು, ನಾವು ಮಾಡಕ್ ಆಗಿರ್ಲಿಲ್ಲ. ಈ ಲೈನ್ ಹೇಳ್ದ, ತುಂಬಾ ಚೆನ್ನಾಗಿ ಮಾಡ್ಕೊ ಬಂದ್ರು ಸ್ಕ್ರೀನ್ ಪ್ಲೇನ. ಸೊ ಇವ್ರ ಕೆಲೆ ಮಾಡ್ಸೋಣ, ಇವ್ರು ಮಾಡ್ಕೊಂಡಿರೋ ಪ್ಯಾಟರ್ನ್ ಚೆನ್ನಾಗಿದೆ ನೆನಪಿ, ಇವ್ರ ಕೆಲೆ ಮಾಡಿಸ್ವಿ. ಸೊ ಒಂದು ಬ್ಯೂಟಿಫುಲ್ ಲೈನ್ ಅದು. ದೀಪಕ್ ಸರ್, ಇವಾಗ ಒಂದು ಸ್ಟಾರ್ ಕಾಸ್ಟ್ ನ ಎಷ್ಟು ದೊಡ್ಡದಾಗಿರುವಂತಹ ಸ್ಟಾರ್ ಕಾಸ್ಟ್ ನ ಇಟ್ಕೊಂಡು ನೀವು ಒಂದು ಮೂವಿನ ಮಾಡ್ತೀರಿ ಅಂತ ಕೇಳಿದ್ರೆ ನಾಟ್ ಅ ಈಸಿ ಟಾಸ್ಕ್. ಅಂಡ್ ಅವ್ರದೇ ಆದಂತಹ ಸ್ಕ್ರೀನ್ ಸ್ಪೇಸ್ ಗಳು ತುಂಬಾನೇ ಬೇಕಾಗತ್ತೆ, ಬಿಕಾಸ್ ಎಲ್ಲರ ಒಂದು ವೇಟೇಜ್ ಒಂದು ಪಾತ್ರಕ್ಕೆ ಅಷ್ಟೇ ಇರುತ್ತೆ, ಆ ಒಂದು ಕ್ಯಾರೆಕ್ಟರ್ ಗಳನ್ನು ಕೂಡ ಅಷ್ಟೇ ಚೆನ್ನಾಗಿ ರಿಜಿಸ್ಟರ್ ಆಗಿರುತ್ತೆ. ಸೊ ಈ ಒಂದು ಮೂವಿನಲ್ಲಿ ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ನ ಸ್ಕ್ರೀನ್ ಸ್ಪೇಸ್ ಕೊಟ್ಬಿಟ್ಟು ಮ್ಯಾನೇಜ್ ಮಾಡುವಂಥದ್ದು ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಅಲ್ಲ, ಇದೊಂದು ಏನಂತಾರೆ, ನಾನು ವರ್ಕ್ ಮಾಡಿದಂತ ಫಸ್ಟ್ ಕಮರ್ಷಿಯಲ್ ಸ್ಕೇಲ್ ಪ್ರಾಜೆಕ್ಟ್ ಇದು. ಇದಕ್ಕಿಂತ ಮುಂಚೆ ಮಾಡಿದ್ದು ಭಾಗ್ಯರಾಜ್ ಆಗಿರ್ಬೋದು, ಕಳ್ಬೆಟ್ಟದ ದರೋಡೆಕೋರರ್ ಆಗಿರ್ಬೋದು, ಅದೊಂದು ಬ್ರಿಡ್ಜ್ ಕೈಂಡ್ ಆಫ್ ಸಿನಿಮಾ. ಬಟ್ ಇದು ಬಿಗ್ ಸ್ಕೇಲ್, ಫಸ್ಟ್ ಬಿಗ್ ಸ್ಕೇಲ್. ಫಸ್ಟೇ ನನ್ಗೆ ಇಷ್ಟು ಜನ ಸಿಕ್ಬಿಟ್ರು. ಅಂದ್ರೆ ಇಂಡಸ್ಟ್ರಿ ಯಾರು ಅವ್ರವ್ರ ಪೊಸಿಷನ್ಲಿ ಟಾಪ್ ಇದಾರೋ ಅವ್ರುಗಳೇನೆ ಒಂದೇ ತಕಡಿಲಿ ಬಂದ್ಬಿಟ್ರು. ನನಗೆ ಒಂದು ಮರೆಯಕ್ಕಾಗದೇ ಇರೋ ಎಕ್ಸ್ಪೀರಿಯನ್ಸ್ ಅಂದ್ರೆ, ಪೊಲೀಸ್ ಸ್ಟೇಷನ್ ಒಂದು ಶೂಟ್ ಮಾಡಿದ್ವಿ. ಅದು ಒರಿಜಿನಲ್ ಪೊಲೀಸ್ ಸ್ಟೇಷನ್ ಶೂಟ್ ಮಾಡಿದ್ವಿ, ಸಂಡೂರಲ್ಲಿ. ಪರ್ಮಿಷನ್ ಕೊಟ್ಟಿದ್ರು ನಿಮ್ಗೆ? ಪರ್ಮಿಷನ್ ನಾವು ತಗೊಂಡಿದ್ವಿ. ಪಾಪ ಈ ಮುಖಾಂತರ ನನ್ನ ಎಂಟೈರ್ ಸ್ಟಾಫ್ಗೆ ನಾನು ಐ ಆಮ್ ವೆರಿ ಥ್ಯಾಂಕ್ಫುಲ್. ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು. ಅದರಲ್ಲಿ ರವಿಶಂಕರ್ ಇದ್ದಾರೆ, ಚಿಕ್ಕಣ್ಣ ಇದ್ದಾರೆ, ಅಚ್ಚು ಸರ್ ಇದ್ದಾರೆ, ಗುರು ಇದ್ದಾರೆ, ಜಗದೀಶ್ ಸರ್ ಇದ್ದಾರೆ. 5 ಜನ. 5 ಜನ 4 ಸೀನು. ಒರಿಜಿನಲ್ ಪೊಲೀಸ್ ಸ್ಟೇಷನ್ ಕೊಡಲ್ವಲ್ಲ, ಸೊ ಒಂದೇ ದಿನಕ್ಕೆ 4 ಸೀನ್ ಹಾಕೊಂಡ್ಬಿಟ್ಟಿದೀವಿ. ಈ 4 ಜನ ಅಂದ್ರೆ ಇಮ್ಯಾಜಿನ್ ಮಾಡಿ ಜನ ಹೆಂಗ್ ಸೇರಿರ್ಬೋದು ಅಂತ. ನೀವು ನಾರ್ತ್ ಕರ್ನಾಟಕ ಅಂದ್ರೆ ಯೂಶಲಿ ಪಾಪ ಅವ್ರಿಗೆ ತುಂಬಾ ಅಭಿಮಾನ, ಅವ್ರಿಗೆ ಆರ್ಟಿಸ್ಟ್ಗಳಂದ್ರೆ. ಇವರು ಏನು ಆರ್ಮುಗಾಮ್ ಅಂತ ಕಿರ್ಸ್ತಾರೆ. ಇವರು ರವಿಶಂಕರ್ ಸರ್ ನೋಡಿದ್ರೆ, ಚಿಕ್ಕಣ್ಣ ನೋಡಿದ್ರೆ ಒಂಥರ ಕಿರ್ಸ್ತಾರೆ, ಗುರು ನೋಡಿದ್ರೆ ಒಂಥರ ಕಿರ್ಸ್ತಾರೆ. ನಮ್ಗೆ ಸಾಕ್ ಬೇಕಾಗ್ಬಿಡ್ತು, ನಮ್ಗೆ ಯಾಕಾದ್ರೂ ಈ ಸೀನ್ ನ ಈ ತರ ಹಾಕೊಂಡು ಏನೋ ಅಂತ. ಪೊಲೀಸ್ ಸ್ಟೇಷನ್ ಮುಂದೆ ಅಂತಿಂತ ಜನ ಸೇರಿಲ್ಲ. ನನಗೆ ಹೆಂಗ್ ಸ್ಟ್ರೆಸ್ ಆಗ್ಬಿಡ್ತು ಅಂದ್ರೆ, 4 ಸೀನ್ ಕಂಪ್ಲೀಟ್ ಮಾಡ್ಬೇಕು ಇಷ್ಟು ಜನ ಹಾಕೊಂಡು. ಈ ಕ್ರೌಡ್ ಕಂಟ್ರೋಲ್ ಶೂಟ್ ಮಾಡ್ತಿರೋದು ಒರಿಜಿನಲ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಸೊ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಒಂದು ಪ್ರೆಷರ್ ನನಗೆ, ಅಂದ್ರೆ ಬೇಗ ಮುಗಿಸಿ ನಾನು ಆಚೆ ಹೋಗ್ಬೇಕು ಅಂತ. ಅಪ್ಪ, ಇಟ್ ವಾಸ್ ಸೋ ಸ್ಟ್ರೆಸ್ಫುಲ್. ಬಟ್ ಸಮೌ ಪ್ರೊಡಕ್ಷನ್ ಟೀಮ್ ಇಂದನೂ ಅಷ್ಟೇ ಸ್ಟ್ರಾಂಗ್ ಒಂದು ಸಪೋರ್ಟ್ ಇದ್ದಿದ್ರಿಂದ, ಆಮೇಲೆ ನನ್ನ ಟೆಕ್ನಿಷಿಯನ್ಸ್ ಅಷ್ಟೇ ಸ್ವಲ್ಪ ಕ್ವಿಕ್ ಆಗಿ ಸ್ವಲ್ಪ ಸಪೋರ್ಟಿವ್ ಆಗಿದ್ದರಿಂದ, ಆಮೇಲೆ ಎಲ್ಲ ಆರ್ಟಿಸ್ಟ್ಗಳು ಒನ್ ಟೇಕ್ ಆರ್ಟಿಸ್ಟ್. ಸೊ ಅದೆಲ್ಲ ಇದ್ದಿದ್ರಿಂದ ಅಚೀವ್ ಮಾಡಂಗಾಯ್ತು. ಓಕೆ, ನೀವು ಫಸ್ಟ್ ರ್ಯಾಂಕ್ ರಾಜು ಒಂದು ಹಿಟ್ ಮೂವಿ ಕೊಟ್ಟಿದ್ದಾಗಿದ ತಕ್ಷಣನೇ ತುಂಬಾ ಹಲವಾರು ಡೈರೆಕ್ಟರ್ಸ್ಗಳು ನಿಮ್ಮನ್ನ ಬಂದು ಅಪ್ರೋಚ್ ಮಾಡಿರ್ತಾರೆ. ಸೊ ಅದರಲ್ಲಿ ಬಂದು ಅಪ್ರೋಚ್ ಮಾಡಿ ನಿಮಗೆ ಶೂಟಿಂಗಿಗೆ ಅಂತ ಹೇಳಿ ದುಡ್ಡು ಕೊಟ್ಬಿಟ್ಟು ಅಡ್ವಾನ್ಸ್ ಮಾಡಿ ಬುಕ್ ಮಾಡಿಕೊಂಡು ಸ್ಟಾಪ್ ಆಗಿರೋಂಥ ಮೂವೀಸ್ಗಳು ಯಾವ್ದಾದ್ರು ಇದೆಯಾ ಸರ್? ಇಲ್ಲ, ಒಂದು ಮೂವಿ MTB ಸುಬ್ಬಲಕ್ಷ್ಮಿ ಅಂತ 30% ಶೂಟೇ ಆಗಿತ್ತು. ಅದು ಏನು ಕಾರಣಾಂತರಗಳಿಂದ ಪ್ರೊಡ್ಯೂಸರ್ದೇನೋ ಪ್ರಾಬ್ಲಮ್ ಆಯ್ತು, ಅವ್ರದ್ದು, ಹಾಗಾಗಿ ನಿಂತೋಯ್ತು. ಶಂಕರ್ ಅಂತ ಪವನ್ ಒಡೆಯರ್ ಅಸಿಸ್ಟೆಂಟ್, ಪವನ್ ಒಡೆಯರ್ ಪ್ರೊಡಕ್ಷನ್ ಕೂಡ ಅದ್ರಲ್ಲಿ ಇನ್ವಾಲ್ವ್ ಆಗಿತ್ತು. ತುಂಬಾ 10 ಪಿಕ್ಚರ್ ಏನೋ ಅನೌನ್ಸ್ ಮಾಡಿದ್ರು ಒಂದೇ ಸಲ. ಅದ್ರಲ್ಲಿ ನನಗೆ 3 ಫಿಲ್ಮ್ ಇತ್ತು. MTB ಸುಬ್ಬಲಕ್ಷ್ಮಿ ಅನ್ನೋದು ಆಲ್ಮೋಸ್ಟ್ 40% ಶೂಟ್ ಮುಗ್ದೋಗಿತ್ತು. ಕಾರಣಾಂತರಗಳಿಂದ ಸ್ಟಾಪ್ ಆಯ್ತು, ಅದೇನೋ ಪ್ರಾಬ್ಲಮ್ ಆ ಥರ. ಅದು ಆಗಿಲ್ಲ. ಇನ್ನು ಚೆನ್ನಾಗಿ ಕೆಲವು ಮೂವಿ ಹಿಟ್ ಆಗಿದೆ, ಕೆಲವು ಮೂವಿ ಜನ ತಗೊಂಡ್ಲಿಲ್ಲ, ಕತೆ ಚೆನ್ನಾಗಿರುತ್ತೆ ತಗೊಳ್ಳಲ್ಲ, ಎಲ್ಲ ಜನಗಳ ಡಿಸಿಷನ್. ಮಿಸ್ಸಿಂಗ್ ಬಾಯ್ ತುಂಬಾ ಚೆನ್ನಾಗಿತ್ತು, ಬೇಸ್ಡ್ ಆನ್ ಟ್ರೂ ಸ್ಟೋರಿ, ಬಟ್ ಅನ್ಕೊಂಡಂಗೆ ಆಗ್ಲಿಲ್ಲ ಆ ಥರ. ಬಟ್ ಈಗ ರಾಜು ಜೇಮ್ಸ್ ಬಾಂಡ್ ಕೂಡ
ತುಂಬ ಚೆನ್ನಾಗೆಲ್ಲ ಶೂಟ್ ಮಾಡಿದ್ವಿ. ಈಗ ರಿಲೀಸ್ ಮಾಡ್ಬೇಕು ಅನ್ಕೊಂಡ್ವಿ, ಅಷ್ಟೊತ್ತಿಗೆ ಕೋವಿಡ್ ಬಂತು. ಕೋವಿಡ್ ಆದ ತಕ್ಷಣ ರಿಲೀಸ್ ಮಾಡೋಣ, ನಮ್ಮ ಡೇಟಿಗೆ ದೊಡ್ಡ ದೊಡ್ಡ ಫಿಲ್ಮ್ಗಳು ಬರೋದು, ಹೇಗೆ ಮುಂದೆ ಹೋದ ತಕ್ಷಣ ಇನ್ನೊಂದೇನೋ ಕಾಲ ಕೂಡ ಬರಬೇಕು, ಅಷ್ಟೊತ್ತಿಗೆ ಎಕ್ಸಾಮ್ ಬರೋದು, ಈಗ ಬೇಡ ಮುಂದೆ ಹೋಗೋಣ ಅಂತ. ಈ ಡಿಸೆಂಬರ್ ಅಲ್ಲಿ ನೋಡಿ ಮಾಡ್ಬೇಕು ಅನ್ಕೊಂಡ್ರೆ ದೊಡ್ಡ ದೊಡ್ಡ ಫಿಲ್ಮ್ಗಳು ಬಂತು. ಈಗ ಫೈನಲಿ 14th ಮಾಡ್ಲೇಬೇಕು ಅಂತ ಪ್ಲಾನ್ ಮಾಡಿದ್ವಿ. 14th ರಿಲೀಸ್ ಆಗ್ತದೆ. ಸೊ ಕಾಲ ಕೂಡ ಬಂದಿದೆ. ಸೊ ನಾನು ಕೂಡ ಆಗೋದೆಲ್ಲ ಒಳ್ಳೇದಕ್ಕೆ, ಒಂದೊಂದ್ಸಲಿ ಆಗಿದ್ದೇ ಒಳ್ಳೇದಕ್ಕೆ ಅನ್ಕೋತೀವಿ. ಯಾಕಂದ್ರೆ ಅವಾಗ ಚೆನ್ನಾಗ್ ಆಗತ್ತೆ, ಒಳ್ಳೆ ವೈಬ್ಸ್ ಇದೆ, ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ. ನಮ್ಮ ಈಗ ರಿಲೀಸ್ ಆಗಿರೋ ಸಾಂಗ್ಗಳೆಲ್ಲ ನೋಡಿ ನನಗೆ ಕಾಲ್ ಮಾಡ್ತಾ ಇದಾರೆ. ಸೊ ನನಗೇನೋ ಒಂದು ವೈಬ್ಸ್ ಈಗ ಆಗ್ತಿರೋದು ಒಳ್ಳೇದು ಅನಿಸ್ತದೆ. ಓಕೆ,